ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಇವತ್ತು ಹೇಳ್ಕೊಡ್ತಿರೋದು ಬೇಬಿ ಕುಚ್ಚಲ್ಲಿ ಟೈಪ್ 6. 5 ಟೈಪ್ಸ್ ಬೇಬಿ ಕುಚ್ಚಲ್ಲೂ ಬಟ್ಟೆಗೆ ಹೋಲ್ ಮಾಡಿ ಬೇಬಿ ಕುಚ್ಚು ಹಾಕೊಡೋದನ್ನ ಹೇಳ್ಕೊಡ್ತಿದ್ದೆ. ಆದರೆ ಈ ಸಲ ಹೋಲ್ ಮಾಡ್ದಲೇ ಬೇಬಿ ಕುಚ್ಚು ಹಾಕೊಡೋದನ್ನ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು 6 ಎಳೆ ಸಿಲ್ಕ್ ದಾರ. ಅದು ಹೇಗೆ ತೊಗೊಳೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಬನ್ನಿ. ಹಾಗೆ ಕ್ರೋಶಾ 10.075 mm 11 ಆದರೂ ಆಗುತ್ತೆ. ಮತ್ತು 127 ದಾರನ ಸುತ್ತಕೊಂಡು ಗಮ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜೆರ್ರಿ ಥ್ರೆಡ್ನ ನೀಡಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಈಗ ಸೀರೆ ಅಥವಾ ಒಂದು ಬಟ್ಟೆ ಇಲ್ಲ ಒಂದು ಫಾಲ್ ಯಾವುದಾದ್ರೂ ತೊಗೋಬೋದು. ಅದಕ್ಕೆ 0.75 mm 11 ಆದರೂ ನಡೆಯುತ್ತೆ. ತುಲಿಪ್ ಅನ್ನೋದು ನಿಮ್ಮ ಸೈಡ್ ಇದ್ದರೆ ಹುಕ್ಕು ನಿಮ್ಮ ಸೈಡ್ ಬರುತ್ತೆ. ಈಗ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ ಟೈಮ್ ಲಾಕ್ ಮಾಡ್ತಿದ್ದೀನಿ. ಲಾಕ್ ಆದಮೇಲೆ ಈಗ ಪಕ್ಕನೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಸೆಕೆಂಡ್ ಟೈಮ್ ಲಾಕ್ ಮಾಡ್ಕೋಬೇಕು. ಪ್ರತಿ ಸಾರಿನೂ ಫ್ರೆಂಡ್ಸ್ ಸೆಕೆಂಡ್ ಟೈಮ್ 2 ಟೈಮ್ಸ್ ಲಾಕ್ ಮಾಡಲೇಬೇಕು, ಇಲ್ಲಾಂದರೆ ಬಿಚ್ಕೊಳ್ಳುತ್ತೆ. 2 ಟೈಮ್ಸ್ ಲಾಕ್ ಆದಮೇಲೆ ಈಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಅದು ಎಲ್ಲಿ ಬರುತ್ತೆ ಮೆಷರ್ ನೋಡ್ಕೊಳ್ಳಿ. ಬಟ್ಟೆಗೆ ಮೆಷರ್ ನೋಡ್ಕೊಂಡು ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಆ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಬೇಬಿ ಕುಚ್ಚು ತೊಗೊಳ್ತೀವಿ. ನೀವು ಸೀರೆಗೆ ಹೋಲ್ ಮಾಡೋ ಅವಶ್ಯಕತೆ ಇಲ್ಲ. 3 ಚೈನ್ ಆದಮೇಲೆ ಈಗ ಲಾಕ್ ಸ್ಟಿಚ್ ಹಾಕೊಂಡು ಹೋಗೋಣ. ನಾನಿಲ್ಲಿ 5 ಲಾಕ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಲಾಕ್ ಸ್ಟಿಚ್ ಹಾಕಕ್ಕೆ ಬರಲಿಲ್ಲ ಅಂದರೆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಾಕ್ ಸ್ಟಿಚ್ದು, ಅದನ್ನು ನೋಡ್ಕೊಂಬನ್ನಿ. ಅದೇ ಥರ ಲಾಕ್ ಸ್ಟಿಚ್ನ ನಿಮಗೆ ಎಷ್ಟು ಲಾಕ್ ಸ್ಟಿಚ್ ಬೇಕೋ ಅಷ್ಟನ್ನು ಹಾಕ್ಕೊಂಡು ಹೋಗ್ಬೋದು. ನಾನಿಲ್ಲಿ 5 ಲಾಕ್ ಸ್ಟಿಚ್ ಹಾಕ್ತಿದ್ದೀನಿ. ಪಕ್ಕನೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಆಯಿತು. 5 ಆದಮೇಲೆ ಮತ್ತೆ 3 ಚೈನ್ ಹಾಕುತ್ತಿದ್ದೀನಿ. 3 ಚೈನ್ ಹಾಕಿ ಬಟ್ಟೆಗೆ ಹೋಗಿ ಎಲ್ಲಿ ಮೆಷರ್ ಬರುತ್ತೆ ಅಲ್ಲಿಗೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಹೋದರೆ ನಿಮಗೆ ಸೀರೆಗೆ ಹೋಲ್ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಈಸಿಯಾಗಿ ಬೇಬಿ ಕುಚ್ಚನ್ನ ಹಾಕ್ಕೊಂಡು ಹೋಗ್ಬೋದು ಸೀರೆಗೆ. 5 ಲಾಕ್ ಸ್ಟಿಚ್ ಆದಮೇಲೆ ಮತ್ತೆ 3 ಚೈನ್ ಹಾಕುತ್ತಾ ಇದ್ದೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮೆಷರ್ ನೋಡ್ಕೊಳ್ಳಿ. ಮೆಷರ್ ನೋಡಿ ನೀಡಲ್ ಹಾಕಿ ದಾರನ ತಂದು ಮತ್ತೆ ಲಾಕ್ ಮಾಡ್ಕೊತಿದ್ದೀನಿ. ಈಗ ಇನ್ನೊಂದ್ಸಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಜಾಸ್ತಿ ಬೆಲೆ ಸೀರೆ ಇರುತ್ತಲ್ಲ ಅದಕ್ಕೆಲ್ಲ ಹೋಲ್ಡ್ ಮಾಡಿಕೊಂಡು ಬೇಬಿ ಕುಚ್ಚು ಹಾಕೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಈ ಥರ ಬೇಸ್ ಹಾಕ್ಕೊಂಡು ಅದ್ರ ಜೊತೆ ಬೇಬಿ ಕುಚ್ಚು ಗ್ರ್ಯಾಂಡಾಗಿ ಹಾಕ್ಕೊಳ್ಬೋದು. ಎಂಡ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕಾಣುತ್ತೆ. ಆದಷ್ಟು ಲೂಸಾಗಿ ಹಾಕ್ಕೊಳ್ಳಿ. ಬೇಸ್ನ ಲೂಸಾಗಿ ಹಾಕಲಿಲ್ಲ ಅಂದರೆ ನೋಡಿ ಅಲ್ಲಿ ಸುಕ್ ಬಂದಿರೋ ಥರ ಕಾಣ್ತಿದೆ. ಆ ಥರ ಸುಕ್ ಥರ ಆಗುತ್ತೆ. ಆಮೇಲೆ ಸೀರೆ ಹಾಳಾಗುತ್ತೆ. ಟೈಟಾಗಿ ಆದರೆ ಸೀರೆ ಹಾಳಾಗುತ್ತೆ. ಲೂಸಾಗಿ ಹಾಕ್ಕೊಳ್ಳಿ. ಹಾಗಂತ ಜಾಸ್ತಿ ಲೂಸಾಗಿ ಹಾಕಕ್ಕೆ ಹೋಗಬೇಡಿ, ಟೈಟಾಗಿ ಹಾಕಕ್ಕೆ ಹೋಗಬೇಡಿ. ಮೀಡಿಯಮ್ ಲೆವೆಲಲ್ಲಿ ಹಾಕ್ಕೊಳ್ಳಿ. ಈಗ ಬೇಬಿ ಕುಚ್ಚು ಹಾಕೋಣ. ಕುಚ್ಚು ಹಾಕೋದಕ್ಕೆ 127 ದಾರ ರೆಡಿ ಮಾಡಿಕೊಂಡು ಗಮ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸೆಲೋ ಟೇಪಲ್ಲಾದ್ರೂ ಮಾಡ್ಕೋಬೋದು ಅಥವಾ ನೀಡಲ್ಲು ಬಿಗ್ ಐ ನೀಡಲ್ಲಿಗಾದರೂ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ಅದೆಲ್ಲ ಲಾಸ್ಟ್ ವಿಡಿಯೋಲೆಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇವಾಗ ಅಲ್ಲಿ ಹೋಲ್ ಕಾಣಿಸ್ತಿದೆಯಲ್ಲ, 3 ಚೈನ್ ಹಾಕಿರ್ತೀವಲ್ಲ ಆ ಚೈನಿಗೆ ಹೋಗಿ ಥ್ರೆಡ್ ಹಾಕಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಿಡ್ಕೊಂಡು ಈಗ ನೀಡಲ್ಗೆ ಜೆರ್ರಿ ಥ್ರೆಡ್ ಹಾಕಿರ್ತೀವಲ್ಲ ಅದನ್ನು ಹಾಕಿ 3ರಿಂದ 4 ರೌಂಡು ಟೈಟಾಗಿ ಸುತ್ಕೋಬೇಕು. ಲೂಸಾಗಿ ಸುತ್ತಕ್ಕೆ ಹೋಗ್ಬಿಡಿ. ಲೂಸಾಗಿ ಸುತ್ತಕ್ಕೆ ಹೋದರೆ ಕುಚ್ಚು ಲೂಸ್ ಆಗುತ್ತೆ. ಆದಷ್ಟು ಟೈಟಾಗಿ ಸುತ್ಕೋಬೇಕು. ಟೈಟಾಗಿ ಸುತ್ತಿದ ಮೇಲೆ ಈಗ ಆ ಕುಚ್ಚಿದೆಯಲ್ಲ ಆ ಕುಚ್ಚಿಗೆ ನೀಡಲ್ ಹಾಕಿ ಜೆರ್ರಿ ಥ್ರೆಡ್ನ ಟೈಟಾಗಿ ಎಳ್ಕೊಳ್ಳಿ. ಮತ್ತು ರಿವರ್ಸು 1 2 to 3 ಟೈಮ್ಸು ಸುತ್ಕೊಳ್ಳಿ. ಸುತ್ತಿದ್ದಾದಮೇಲೆ ಬ್ಯಾಕ್ ಟರ್ನ್ ಮಾಡಿ ಆ ಕುಚ್ಚು ಒಳಗಡೆಯಿಂದ ನೀಡಲ್ ಹಾಕಿ ಜೆರ್ರಿ ಥ್ರೆಡ್ನ ಎಳ್ಕೊಳ್ಳಿ. ಅಷ್ಟೇ.
ಕಟ್ ಮಾಡೋದಕ್ಕೆ ಹೋಗಬೇಡಿ, ಜರಿ ಥ್ರೆಡ್ನ ಹಾಗೆ ಇಟ್ಕೊಳ್ಳಿ. ಇದು 2 ಸ್ಟೆಪ್ಸ್ ಬೇಬಿ ಕುಚ್ಚು ಕಟ್ಟೋದು. ಫಸ್ಟ್ ಸ್ಟೆಪ್ ಆಯಿತು. ಈಗ ಸೆಕೆಂಡ್ ಸ್ಟೆಪ್ಪು, ಹಾಗೆ ಜರಿ ಥ್ರೆಡ್ನ ಬ್ಯಾಕ್ ಸೈಡಿಂದ ನೀಡಲ್ ಹಾಕಿ ಜರಿ ಥ್ರೆಡ್ ಎಳ್ಕೊಂಡು ಮತ್ತೆ 3 ಇಂದ 4 ರೌಂಡ್ ಸುತ್ಕೊಳ್ಳಿ. 3 ಇಂದ 4 ರೌಂಡ್ ಸುತ್ತಿದ ಮೇಲೆ ಮತ್ತೆ ಕುಚ್ಚಿಗೆ ಹೋಗಿ ನೀಡಲ್ ಹಾಕಿ ಜರಿ ಥ್ರೆಡ್ನ ಟೈಟಾಗಿ ಎಳ್ಕೊಳ್ಳಿ. ಮತ್ತೆ ಎಳೆದಿದ್ದಾದ್ಮೇಲೆ ರಿವರ್ಸ್ ಸುತ್ಕೊಂಡು ಬ್ಯಾಕ್ ಟರ್ನ್ ಮಾಡಿ ಆ ಕುಚ್ಚು ಒಳಗಡೆಯಿಂದ ನೀಡಲ್ ಹಾಕಿ ಜರಿ ಥ್ರೆಡ್ನ ಟೈಟಾಗಿ ಎಳ್ಕೊಂಡ್ರೆ ಮುಗೀತು. ನೀವು ಅದಕ್ಕೆ ಗಂಟು ಹಾಕೋದು ಬೇಡ, ಟೈ ಮಾಡೋದು ಬೇಡ, ಅಷ್ಟೇ ಸಾಕು. ಈಗ ನಿಮ್ಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. 2 ಸ್ಟೆಪ್ ಬೇಬಿ ಕುಚ್ಚು, 2 ಸ್ಟೆಪ್ಪಲ್ಲಿ ಕಟ್ಟೋದು ಚೆನ್ನಾಗಿದೆ. ನೀವು ಸೀರೆಗೆ ಹೋಲ್ ಮಾಡ್ದಲೇ ಬೇಬಿ ಕುಚ್ಚು ಹಾಕೋದು, ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಸೀರೆ ಹಾಳಾಗುತ್ತೆ ಅನ್ನೋ ಭಯನೂ ಬೇಡ. ಸೀರೆ ಯಾವ ಕಲರ್ ಇರುತ್ತೆ ಅದೇ ಕಲರ್, ಬಾರ್ಡರ್ ಯಾವ ಕಲರ್ ಇರುತ್ತೆ ಅದೇ ಕಲರ ಥ್ರೆಡ್ ತೊಗೊಂಡು ಈ ಥರ ಫಸ್ಟಿಗೆ ಚೈನ್ ಹಾಕ್ಕೊಂಡು ಬೇಸ್ ಹಾಕ್ಕೊಂಡು ಆಮೇಲೆ ಬೇಬಿ ಕುಚ್ಚ ಕಟ್ಕೋಬಹುದು. ನೋಡಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.